ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಚಿಕ್ಕೋಡಿ ಯುವ ಶಾಸಕ ಗಣೇಶ್ ಹುಕ್ಕೇರಿ ಕರಗಾಂವ್ ಏತ ನೀರಾವರಿ ಯೋಜನೆಗೆ ಚಾಲನೆ. ಇದೇ ಸಂದರ್ಭದಲ್ಲಿ ಸಹಕಾರಿ ರತ್ನ ಡಿಟಿ ಕಾಕಾ ಪಾಟೀಲ್ ಅವರನ್ನ ಸ್ಮರಿಸಿದ ಶಾಸಕ ಗಣೇಶ್ ಹುಕ್ಕೇರಿ. ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಡಿಟಿ ಪಾಟೀಲ್ ಮನೆಗೆ ಬಂದಾಗ ನನಗೇನು ಬೇಡ, ಈ ಭಾಗದಲ್ಲಿ ನೀರು ತಂದು ಕೊಡು, ನನ್ನ ಜೀವನ ಸಾರ್ಥಕ ಎಂದಿದ್ದರು. ಇಂದು ಕರಗಾಂವ್ ಏತ ನೀರಾವರಿ ಚಾಲನೆ ನೀಡಿದ ಗಣೇಶ್ ಹುಕ್ಕೇರಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಚಿಕ್ಕೋಡಿ, ಕರಗಾಂವ್. ಈ ಕಾರ್ಯಕ್ರಮದಲ್ಲಿ ರವಿ ಮಿರ್ಜಿ ಆಗ್ಲಿ, ಮಹಾವೀರ್ ಮೊಯ್ತಿ ಅವರ ಈ ತನ್ನ ಬಗ್ಗೆ ಎಲ್ಲ ಹೇಳಿದಾರ. ಯಾಕಂದ್ರೆ ಈ ಭಾಗದಾಗ ನಿನ್ನೆ ಹೋದವಾರ ಕೆಡಿಪಿ ಮೀಟಿಂಗ್ ಇದ್ದಾಗ ಬೆಂಗಳೂರಿಂದ ಬಂದಾಗ ಐಗೋಳಿ ಸಾಹೇಬ್ರು ಮತ್ತು ಪ್ರಕಾಶ್ ಹುಕ್ಕೇರಿ ಇಬ್ರು ಕೂಡಿ ಬೆಂಗಳೂರದಾಗ ಚರ್ಚೆ ಮಾಡಿ ಇವತ್ತ ಕಾರ್ಯಕ್ರಮ ಯಾವಾಗ ಮಾಡೋನು, ಯಾವ ಮುಹೂರ್ತ ಫಿಕ್ಸ್ ಮಾಡೋದು ಅಂತ ಅವಾಗ ಚರ್ಚೆ ಮಾಡುವಾಗ ನಾ ಹೇಳಿನಿ, ಇವತ್ತ ದತ್ತ ಜಯಂತಿ ಐತಿ, ದತ್ತತ್ವಾರ ಐತಿ, ಇವತ್ತ ಈ ಕಾರ್ಯಕ್ರಮ ನೀವು ಪೂಜೆ ಮಾಡೋನು, ಸಂಕಲ್ಪ ಹಿಡದ ಈ ಸ್ಕೀಮ್ ಯಶಸ್ವಿ ಮಾಡಿ ಆ ಭಾಗದಾಗ ರೈತರಿಗೆ ನೀರು ಕೊಡುವಂತದ್ದು ಒಂದು ಪ್ರಾಮಾಣಿಕ ನಮ್ ಕಡೆಯಿಂದ ಏನ್ ಸಾಧ್ಯ ಐತಿ ಅಷ್ಟೊಂದು ಸೇವಾ ಮಾಡುವಂತ ಅವ್ರ ಬೆಂಗಳೂರದಾಗ ನಾವು ಕೂಡಿದಾಗ ಆ ಬಗ್ಗೆ ಚರ್ಚೆ ಮಾಡಿದ್ವಿ. ಕೆಡಿಪಿ ಮೀಟಿಂಗ್ ಹೋದಾಗ ನಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೇಳಿದ್ವು, ತಾವು ಈ ಕಾರ್ಯಕ್ರಮ ಬರ್ರಿ, ಅವ್ರಂದ್ರು ನಾ ಬೆಂಗಳೂರದಾಗ ಒಂದು ಮೀಟಿಂಗ್ ಐತಿ, ಅಲ್ಲಿ ಹೋಗ್ಬೇಕು, ಲೋಕಸಭಾ ಸದಸ್ಯರಿಗೆ ಈ ಕಾರ್ಯಕ್ರಮ ಕಳಿಸ್ಕೊಡ್ತೀವಿ ಅಂತ ಅವರು ಆ ಕಾರ್ಯಕ್ರಮದಾಗ ಹೇಳಿದಾಗ ಅವರು ಕೂಡ ದಿಲ್ಲಿದಾಗ ಅಧಿವೇಶನ ಇರುವುದರಿಂದ ಅವ್ರು ದಿಲ್ಲಿಗೆ ಹೋಗಿದ್ದಾರೆ. ಅವರೆಲ್ಲಾ ಉಸ್ತುವಾರಿ ಎಲ್ಲಾ ಜವಾಬ್ದಾರಿಯಿಂದ ಈ ಕಾರ್ಯಕ್ರಮ ಸಕ್ಸೆಸ್ ಆಗಿ ಇದೇನ ಮಹಾವೀರ್ ಮೊಯ್ತಿ ಹೇಳ್ದಂಗ ಇದೇನ ಯಾವ ಪಕ್ಷ ಆಗ್ಲಿ ಇದಾಗೇನ್ ಸಂಬಂಧ ಇಲ್ಲ. ಈ ಭಾಗದಾಗ ಪ್ರಕಾಶ್ ಹುಕ್ಕೇರಿ ಅವರು ಎಲ್ಲೆಲ್ಲಿ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ. ಅನ್ನಪೂರ್ಣೇಶ್ವರಿ ಇರ್ಬೋದು, ಮಹಾಲಕ್ಷ್ಮಿ ಇರ್ಬೋದು, ಮುಂದಿನ ದಿನಮಾನದಾಗ ಶಿವಶಕ್ತಿ ಇರ್ಬೋದು, ಇದು ನಮ್ಮ ಕರಗಾಂವ್ ಆಗ್ಲಿ. ಹೋದ್ ಸರ್ತಿ ಹೇಳಿದ್ರು ಡಿಟಿ ಕಾಕ ಅವರು ಪ್ರಕಾಶ್ ಹುಕ್ಕೇರಿ ಅವರು MP ಇಲೆಕ್ಷನ್ ನಿಂತಾಗ ಅವ್ರ ಮನೆಗೆ ಹೋದಾಗ ಒಂದ ಮಾತು ಹೇಳಿದ್ರು, ಪ್ರಕಾಶ್ ನನ್ಗೆ ಏನ್ ಬೇಡ, ಬರೀ ಈ ಭಾಗದಾಗ ನೀರ್ ತಂದು ಕೊಡು, ನಾ ಇವತ್ತು ಹುಟ್ಟಿನಿ ನಂದು ಸ್ವಾರ್ಥಕ್ಕೆ ಆಗ್ತಿತ್ತಂತ ಒಂದ್ ಮಾತದಾಗ ರಿಷಬ್ ಅವರು ಕೂಡ ನಾವು ಹೋರಾಟ ಮಾಡಿದ್ರು. ಬಟ್ ಬೇರೆ ಬೇರೆ ಕಾರಣಾಂತರದಿಂದ ಅವ್ರು ಲೋಕಸಭಾ ಸದಸ್ಯರಿದ್ರು, ಇಲ್ಲಿ ಜವಾಬ್ದಾರಿ ಇದೆಲ್ಲ ವಿಷಯದಾಗ ಉಳಿತು. ಆದ್ರೆ ಇವತ್ತ ಎಲ್ಲರೂ ಕೂಡಿ ಒಂದು ವೇದಿಕೆ ಮೇಲೆ ಬಂದಿವು, ಒಂದು ನಿಷ್ಠೆದಿಂದ. ಯಾವ ರೀತಿ ಈ ಭಾಗದಾಗ ರೈತರು ಕೂಡ ಇವತ್ತಿಬ್ರು ನಮ್ಮ ಅಂತಮ್ರಿ ಇವತ್ತು ಜಾಗ ಕೊಟ್ಟಿದ್ದಾರೆ, ₹1 ಜಾಗ ರೊಕ್ಕ ತಗೊಂಡಿಲ್ಲ. ಒಂದ್ ಮಾತ್ ಮೇಲೆ ಪ್ರಕಾಶ್ ಹುಕ್ಕೇರಿ ಅವರು ರವಿ ಹೇಳಿದ್ರು, ಏನಿಲ್ಪ ನಾವು ಮುಹೂರ್ತ ಫಿಕ್ಸ್ ಮಾಡಿದೀವಿ, ನೀ ಗುದ್ಲಿ ಪೂಜಾ ಮಾಡ್ಬೇಕು, ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಹೇಳಿದ್ಮೇಲೆ ಖುಷಿಲಿ ಅವ್ರಿಗೆ ನಿಜವಾಗೂ ₹1 ಆಶೆ ಮಾಡಿಲ್ಲ ಅಂದ್ರ ನಾ ಜಾಗ ಕೊಡ್ತೀವಿ, ನೀವು ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡ್ರಂತ ನಮ್ಮಿಬ್ರು ಪಟ್ಟಣಕೋಡಿ ಮತ್ತ ಲಂಗೋಟಿ ಇಬ್ರು ಕೂಡಿ ರವಿ ಕರದ್ ಹೇಳಿದ್ಮೇಲೆ ಅದ ಫೈನಲ್ ಕೊಟ್ರು. ಇಷ್ಟೇನ ಅವರು ಅದರು ಫಸ್ಟ್ ಸ್ಟೇಜ್ ಪೆಡ್ನೇಕರ್ ಮೊದಲ ಈಗ ₹100 ಕೋಟಿ ಆಗೈತಿ, ನಂದೇನ್ ಒಂದು ರಿಕ್ವೆಸ್ಟ್ ಐತಿ, ಎರಡನೇ ಹಂತ ಕೂಡ ಏನ್ ಟೆಂಡರ್ ಮಾಡ್ತೀರಿ, ಇನ್ನ DPR ಚೇಂಜ್ ಮಾಡೋದ್ರ ಮಾಡ್ರಿ, ಇನ್ನ ಅವಕಾಶ ಐತಿ. ಅದಕ್ಕೆ DPR ಚೇಂಜ್ ಮಾಡಿ ಸಕ್ಸೆಸ್ ಮಾಡಿ ಅದಾಗ ಎರಡನೇ ಯಾಕಂದ್ರೆ ಮತ್ತೆ ಹಾಫ್ ಪೈಪ್ಲೈನ್ ಮಾಡ್ತೀರಿ. ಮುಂದಿನ ಟೆಂಡರ್ ಬಿಜಾಪುರದವ್ರ ಕಾಂಟ್ರಾಕ್ಟರ್ ಮನೆ ನಂಗೆ ಫೋನ್ ಹಚ್ಚಿದ್ರು, MB ಪಾಟೀಲ್ ಸಾಹೇಬ್ರು ನಂಗೆ ಮಾತಾಡಿದ್ರು, ಬಿಜಾಪುರದವ್ರ ಕಾಂಟ್ರಾಕ್ಟರ್ ಅದಾರು, ಈ ಮುಂದಿನವ್ರ ಸ್ಕೀಮ್ ಕೊಟ್ಟು ಎರಡು ಇದು $100 ಕೋಟಿ, ಮುಂದಿನ ಏನ್ DPR ಆಗ್ತಿದೆ ಎರಡೂ ಮಾಡಿ ನೀರ್ ತಂದು ಕೊಡುವಂತದ್ದು ಜವಾಬ್ದಾರಿ ನಾವು ಮತ್ತೆ ಐಗೋಳಿ ಮತ್ ಪ್ರಕಾಶ್ ಸತೀಶ್ ಎಲ್ಲಾರು ಏನ್ ಕೂತಿದ್ರು ಆ ದುರುತಿ ಮತ್ ನಿಮ್ ದೇವ್ರು ಒಳ್ಳೇದ್ ಮಾಡ್ತದ ಅಂತ ಹೇಳಿ ಎರಡು ಮಾತು ಮುಗಿಸ್ತೀವಿ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ ಪಾಟೀಲ್.